ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾನು ರಾವ್ ಎಜುಕೇಷನ್ ಚಾನಲ್ನ ಮುಖ್ಯಸ್ಥನಾಗಿ ಸ್ವಾಗತಿಸುತ್ತಾ, ಇದು ನನ್ನ ಪ್ರಥಮ ವಿಡಿಯೋ ಆಗಿದ್ದು, ನಾನು ಇಂದು ಸ್ಪರ್ಧಾ ವಿಜೇತ ಮಾಸಪತ್ರಿಕೆಯನ್ನು ಅನಾಲಿಸಿಸ್ ಮಾಡಲಿದ್ದೇನೆ. ಇದಕ್ಕೆ ಮೊದಲನೇದಾಗಿ ಕೆ ಎಂ ಸುರೇಶ್ ಸರ್ ಅವರ ಒಂದು ಅನುಮತಿಯನ್ನು ಇಲ್ಲಿಯಿಂದಲೇ ಕೋರಿಕೊಳ್ಳುತ್ತಾ 2020 ಅಕ್ಟೋಬರ್ ಮಾಸಪತ್ರಿಕೆಯನ್ನು ಇಂದು ನಾವು ವೀಕ್ಷಣೆ ಮಾಡುತ್ತಿದ್ದೇವೆ. ಮೊದಲನೇದಾಗಿ ಮುಖಪುಟದಲ್ಲಿ ಇಂದು ನಾವು ನೋಡುತ್ತಾ ಇದ್ದೇವೆ, ಪ್ರಮುಖವಾಗಿರುವಂತಹ ನಿಧನಗೊಂಡಿರುವಂತಹ ಪ್ರಮುಖರನ್ನು ಏನು ಮಾಡ್ತಿದ್ದೀವಿ, ನೋಡ್ತಾ ಇದ್ದೀವಿ. ನಿಧನಗೊಂಡಿರುವಂಥ ಪ್ರಮುಖರಲ್ಲಿ ಖ್ಯಾತ ಗಾಯಕರಾಗಿರುವಂತಹ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು ನಮ್ಮನ್ನು ಅಗಲಿದ್ದಾರೆ. ತದನಂತರ ನೃಪತುಂಗ ಪ್ರಶಸ್ತಿ ವಿಜೇತರಾಗಿರುವಂಥ GS ಆಮೂರ್ ಅವರು, ಮಾಜಿ ಕೇಂದ್ರ ರಕ್ಷಣಾ ಸಚಿವರಾಗಿರುವಂಥ ಜಸ್ವಂತ್ ಸಿಂಗ್ ಅವರು ಸಹ ನಮ್ಮನ್ನು ಅಗಲಿದ್ದಾರೆ. ಕೇಂದ್ರ ಸಚಿವರಾಗಿರುವಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು ಸಹ ನಮ್ಮನ್ನು ಅಗಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೇಂದ್ರ ರಾಜ್ಯ ಸಚಿವರಾಗಿರುವಂಥ ಸುರೇಶ್ ಅಂಗಡಿ ಅವರು ಸಹ ನಮ್ಮನ್ನು ಅಗಲಿದ್ದಾರೆ. ಇನ್ನು 2020 ನೊಬೆಲ್ ಪ್ರಶಸ್ತಿ ಪುರಸ್ಕೃತರನ್ನು ನೋಡುವುದಾದರೆ, ವೈದ್ಯಕೀಯ ವಿಭಾಗದಲ್ಲಿ ಹಾರ್ವಿ ಜೆ ಅಲ್ಟರ್ ಅಮೆರಿಕ ದೇಶದವರು, ಮೈಕಲ್ ಹೌಟನ್ UK ದೇಶದವರು, ಚಾರ್ಲ್ಸ್ M ರೈಸ್ ಅಮೆರಿಕದವರು. ಇವರು ಹೆಪಟೈಟಿಸ್ C ವೈರಾಣು ಅನ್ವೇಷಣೆಗಾಗಿ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಭೌತಶಾಸ್ತ್ರ ವಿಭಾಗಕ್ಕೆ ಬಂದರೆ, ರೋಜರ್ ಫೆನ್ರೋಸ್ UK ಅವರು, ರಿನ್ ಹಾರ್ಡ್ ಗೆನ್ಜೆಲ್ ಅನ್ನುವಂತಹ ಜರ್ಮನ್ ವಿಜ್ಞಾನಿ ಹಾಗೂ ಆಂಡ್ರಿಯಾ M ಗೇಜ್ ಅನ್ನುವಂಥ ಅಮೆರಿಕ ವಿಜ್ಞಾನಿಗಳಾಗಿರುವಂಥ ಈ ಮೂವರು ವಿಜ್ಞಾನಿಗಳು ಕಪ್ಪು ಕುಳಿ ಅಥವಾ ಬ್ಲ್ಯಾಕ್ ಹೋಲ್ ಕುರಿತು ಸಂಶೋಧನೆಗಾಗಿ ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ರಸಾಯನಶಾಸ್ತ್ರ ವಿಭಾಗಕ್ಕೆ ಬಂದೆವಪ್ಪ ಅಂದ್ರೆ, ರಸಾಯನಶಾಸ್ತ್ರದಲ್ಲಿ ಇಬ್ಬರು ವಿಜ್ಞಾನಿಗಳು ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅವರುಗಳಲ್ಲಿ ಮೊದಲನೇದಾಗಿ ಎಮ್ಯಾನ್ಯುಯಲ್ ಚಾರ್ಪೆಂಟಿಯರ್ ಫ್ರಾನ್ಸ್ ದೇಶದವರು, ಜೆನ್ನಿಫರ್ ಎ ಡೌಡ್ನಾ ಅಮೆರಿಕದವರು. ಇವರ ಕಾರ್ಯಕ್ಷೇತ್ರ ಯಾವುದಾಗಿತ್ತು ಅಪ್ಪ ಅಂದ್ರೆ, ವಂಶವಾಹಿ ತಂತ್ರಜ್ಞಾನ ಕ್ಷೇತ್ರದ ಕೊಡುಗೆಗಾಗಿ 2020 ನೊಬೆಲ್ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಇನ್ನು ಶಾಂತಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರಪ್ಪ ಅಂದ್ರೆ, ವಿಶ್ವ ಆಹಾರ ಕಾರ್ಯಕ್ರಮ ಅನ್ನುವಂಥವರು. ಎದಕ್ಕೋಸ್ಕರ ಪಡೆದುಕೊಂಡಿದ್ದಾರೆ ಅಂದರೆ, ಜಾಗತಿಕ ಹಸಿವು ನಿವಾರಣೆಯಲ್ಲಿ ಸಾಧನೆ ಮಾಡಿರುವ ಸಲುವಾಗಿ ಏನು ಮಾಡಿದ್ದಾರೆ, ಇವರು ತಮ್ಮ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬರುವುದಾದರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಲೂಯಿಸ್ ಗ್ಲೂಕ್ ಅನ್ನುವಂಥ ಅಮೆರಿಕದ ಕವಿಯತ್ರಿಯವರು ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ತದನಂತರ ವಿಶೇಷವಾಗಿರುವಂಥ ನೇಮಕಗಳನ್ನು ನೋಡುತ್ತೇವೆ. ಟ್ರಾಯ್ನ ನೂತನ ಮುಖ್ಯಸ್ಥರಾಗಿ ಡಾಕ್ಟರ್ PD ವಘೇಲಾ ಅವರು ಆಯ್ಕೆಯಾಗಿದ್ದಾರೆ. SBIನ ನೂತನ ಅಧ್ಯಕ್ಷರಾಗಿ ದಿನೇಶ್ ಕುಮಾರ್ ಖರ್ರಾ ಅವರು ಆಯ್ಕೆಯಾಗಿದ್ದಾರೆ. ನಂತರ ಜಪಾನ್ ದೇಶದ ನೂತನ ಪ್ರಧಾನಿಯಾಗಿರುವಂಥ ಯುಸಿಹೈಡ್ ಸುಗಾ ಅನ್ನುವಂಥವರು ನೇಮಕಗೊಂಡಿದ್ದಾರೆ. ರಾಜ್ಯಸಭೆಯ ಉಪಸಭಾಪತಿಯಾಗಿ ಹರಿವಂಶ್ ನಾರಾಯಣ್ ಸಿಂಗ್ ಅವರು ನೇಮಕಗೊಂಡಿದ್ದಾರೆ. ನೆಕ್ಸ್ಟ್ ವಿಶ್ವ ಓಜೋನ್ ದಿನವನ್ನಾಗಿ ಸೆಪ್ಟೆಂಬರ್ 16 ಆಚರಣೆ ಮಾಡ್ತೀವಿ. ವಿಶ್ವ ಓಜೋನ್ ದಿನ ಯಾವಾಗಪ್ಪ ಅಂದ್ರೆ ಸೆಪ್ಟೆಂಬರ್ 16. ಇಲ್ಲಿ ಜೀವನಕ್ಕಾಗಿ ಓಜೋನ್ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. 35 ವರ್ಷಗಳ ಓಜೋನ್ ಪದರ ಸಂರಕ್ಷಣೆ ಅನ್ನುವಂತಹ ಒಂದು ಟ್ಯಾಗ್ಲೈನನ್ನು ಕೊಟ್ಟಿದ್ದೇವೆ. ನೆಕ್ಸ್ಟ್ ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಪ್ರವಾಸೋದ್ಯಮ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಕರ್ನಾಟಕ ಪ್ರವಾಸೋದ್ಯಮ ನೀತಿ 2020-25 ಈಗ ಜಾರಿಯಲ್ಲಿದೆ ಅಂತ ಹೇಳ್ಬೋದು. ತದನಂತರ 2020 ಮೈಸೂರು ದಸರಾ ಉದ್ಘಾಟನೆಯನ್ನು ಡಾಕ್ಟರ್ CN ಮಂಜುನಾಥ್ ಅವರು, ಖ್ಯಾತ ಹೃದಯ ತಜ್ಞರಾಗಿರುವಂಥ ಇವರು ಈ ಸಾರಿಯ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು DRDOನ ಹೊಸ ಯಶಸ್ವಿ ಕ್ಷಿಪಣಿ ಪ್ರಯೋಗಗಳನ್ನು ನೋಡುವುದಾದರೆ, ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಯಾಗಿರ್ಬೋದು, ಹೈಪರ್ಸಾನಿಕ್ ಶೌರ್ಯ ವ್ಯೂಹಾತ್ಮಕವಾಗಿರಬಹುದು, ಹೈಪರ್ಸಾನಿಕ್
HSTDV ಆಗಿರ್ಬೋದು, ಪೃಥ್ವಿ 2 ಕ್ಷಿಪಣಿ ಆಗಿರ್ಬೋದು, ಲೇಸರ್ ಆಧಾರಿತ ಟ್ಯಾಂಕ್ ನಿಗ್ರಹ ಅಭ್ಯಾಸ್ ಹೈಸ್ಪೀಡ್ ಕ್ಷಿಪಣಿ, ಜಲಾಂತರ್ಗಾಮಿ ನಿಗ್ರಹ ಕ್ಷಿಪಣಿ, ವಿಕಿರಣ ನಿಗ್ರಹ ಕ್ಷಿಪಣಿಯನ್ನು DRDOನು ಹೊಸದಾಗಿ ಪ್ರಯೋಗಕ್ಕೆ ಒಳಪಡಿಸಿದ್ದಾರೆ. ರಫೇಲ್ ಯುದ್ಧ ವಿಮಾನದ ಮೊದಲ ಮಹಿಳಾ ಫೈಟರ್ ಪೈಲಟ್ ಆಗಿ ಶಿವಾಂಗಿ ಸಿಂಗ್ ಅವರು ಆಯ್ಕೆಯಾಗಿದ್ದಾರೆ ಅಥವಾ ನೇಮಕವಾಗಿದ್ದಾರೆ. ಇನ್ನು ನೌಕಾಪಡೆಯ ಮಹಿಳಾ ವಾಯುಗಾಮಿ ತಂತ್ರಜ್ಞ ಅಧಿಕಾರಿಗಳಾಗಿ ರೀತಿ ಸಿಂಗ್ ಮತ್ತು ಕುಮುದಿನಿ ತ್ಯಾಗಿ ಅವರು ಆಯ್ಕೆಗೊಂಡಿದ್ದಾರೆ. ಇನ್ನು ಪಂಚ ಸಹಕಾರ ಸೂತ್ರ ಭಾರತ ಮತ್ತು ಚೀನಾದ ನಡುವೆ ನಡೆಯುವಂಥದ್ದು. ಇನ್ನು ವಿಶ್ವದ ಅತಿ ಉದ್ದದ ಹೆದ್ದಾರಿ ಯಾವುದಾಗಿದೆಪ್ಪ ಅಂದ್ರೆ ಅಟಲ್ ಸುರಂಗ ಮಾರ್ಗ ಯೋಜನೆಯಾಗಿದೆ. ಇದು 9.02 ಕಿಲೋಮೀಟರ್ನಷ್ಟು ಉದ್ದವಾಗಿದ್ದು ಮನಾಲಿ ಮತ್ತು ಲೇಹ ನಡುವಿನ ಸಂಪರ್ಕವನ್ನು ಸಾಧಿಸುತ್ತದೆ. ಇನ್ನು ನೆಕ್ಸ್ಟ್ US ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಚಾಂಪಿಯನ್ಸ್ ಆಗಿ ಆಸ್ಟ್ರಿಯಾದ ಡೊಮಿನಿಕ್ ಥೀಮ್ ಅವರು ಪ್ರಶಸ್ತಿ ವಿಜೇತರಾಗಿದ್ದಾರೆ. ಇನ್ನು ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಆಗಿ ಜಪಾನ್ನ ನೊಮಾಮಿ ಒಸಾಕ್ ಅವರು ಏನಾಗಿದ್ದಾರಪ್ಪ ಅಂದ್ರೆ ಈ ಒಂದು ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳ್ಬೋದು. ಇದು ನಿಮಗಿಷ್ಟ ಆಗಿತ್ತುಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕನ್ನು ಮಾಡಿ, ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನನಗೆ ಪ್ರೇರಣೆಯನ್ನು ನೀಡಿ ಎನ್ನುತ್ತಾ ಈ ನನ್ನ ಮೊದಲನೆಯ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಎರಡನೆಯ ಭಾಗವನ್ನು ನಂತರದ ಸಮಯದಲ್ಲಿ ನೋಡೋಣ.